ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೇವೆ. ಅದೇನಂತಂದರೆ, ಮನುಷ್ಯ ಇರೋ ಈ ಭೂಮಿ ಹೇಗೆ ರಚನೆ ಆಯಿತು, ಈ ಭೂಮಿ ಮೇಲೆ ಮೊದಲ ಜೀವಿ ಹೇಗೆ ಉಗಮ ಆಯಿತು, ಏಕಕೋಶ ಜೀವಿಯಿಂದ ಮನುಷ್ಯ ಹಾಗೂ ಇತರ ಜೀವರಾಶಿ ಹೇಗೆ ಉಟ್ಕೊಂಡು ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ, ಅದು ನಿಜಾನಾ? ಇಂದಿಗೂ ಭೂಮಿಯಲ್ಲಿ ಆದಿಮಾನವರಿದ್ದಾರಾ ಅನ್ನುವಂಥ ರಹಸ್ಯಮಯ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಜಗತ್ತಿನ ಪ್ರತಿಯೊಂದು ಧರ್ಮಗಳು ಮಾನವನ ಸೃಷ್ಟಿಯ ಬಗ್ಗೆ ವಿಭಿನ್ನವಾದ ಸಿದ್ಧಾಂತಗಳನ್ನ ತಿಳಿಸ್ತವೆ. ಆದರೆ ನಾವು ಧರ್ಮಗಳ ಆಧಾರದ ಮಾನವ ಉಗಮವನ್ನು ಇಲ್ಲಿ ಹೇಳೋದಿಲ್ಲ. ಬದಲಾಗಿ ವೈಜ್ಞಾನಿಕವಾಗಿ ಮಾನವನ ಹುಟ್ಟು ಹೇಗಾಯಿತು ಅಂತ ಹೇಳ್ತೇವೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ರಚನೆಯಾಗುತ್ತೆ. ಭೂಮಿ ಆರಂಭದಲ್ಲಿ ಬೆಂಕಿ ಚೆಂಡಿನಂತೆ ಕುದಿತಾ ಇತ್ತು. ಕಾಲ ಕಳೆದಂತೆ ಅದು ತಂಪಾಗುತ್ತಾ ಹೋಯಿತು. ಆಗ ಭೂಮಿ ಸುತ್ತಲೂ ಈಗಿರುವಂತೆ ಮ್ಯಾಗ್ನೆಟೋಸ್ಫಿಯರ್ ಇರಲಿಲ್ಲ. ಆದ್ದರಿಂದ ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸ್ತಿದ್ವು. ಭೂಮಿ ತಣ್ಣಗಾಗುವ ಪ್ರಕ್ರಿಯೆಯಲ್ಲಿ ಕಂಪ್ರೆಸ್ ಆಗ್ತಾ ಹೋಯಿತು. ಇದರಿಂದ ಭೂಮಿಯೊಳಗೆ ಇದ್ದ ಶಿಲೆಗಳು ಅಧಿಕ ಉಷ್ಣಾಂಶದಿಂದ ಕರಗಿ ಕುದಿಯಲಾರಂಭಿಸಿದ್ವು. ಇದರಿಂದ ಉಂಟಾದ ನೀರಾವಿ ಭೂ ಅಂತರಾಳದಲ್ಲಿ ಸಂಗ್ರಹವಾಯ್ತಾ ಹೋಯಿತು. ಮ್ಯಾಗ್ನೆಟೋಸ್ಫಿಯರ್ ಇರದಿದ್ದರಿಂದ ಕ್ಷುದ್ರಗ್ರಹಗಳು ಭೂ ಮೇಲ್ಮೈಗೆ ಬಂದು ಅಪ್ಪಳಿಸ್ತಿದ್ವು. ಇದರಿಂದಾಗಿ ಭೂ ಪದರಗಳಲ್ಲಿ ಬಿರುಕುಗಳು ಉಂಟಾಗ್ತವೆ. ಆ ಬಿರುಕುಗಳ ಮೂಲಕ ಭೂ ಅಂತರಾಳದಲ್ಲಿ ಸಂಗ್ರಹಗೊಂಡಿದ್ದ ನೀರಾವಿ ವಾಯುಮಂಡಲಕ್ಕೆ ಬಿಡುಗಡೆಯಾಗಲು ಪ್ರಾರಂಭಿಸುತ್ತೆ. ಈ ಪ್ರಕ್ರಿಯೆ ನಿರಂತರವಾಗಿ ಲಕ್ಷಾಂತರ ವರ್ಷಗಳವರೆಗೂ ನಡೆದಿದ್ದರಿಂದ ವಾಯುಮಂಡಲದಲ್ಲಿ ನೀರಾವಿ ಹೆಚ್ಚಾಗಿ ಸಂಗ್ರಹಗೊಳ್ಳುತ್ತೆ. ಮುಂದೆ ವಾಯುಮಂಡಲ ತಂಪಾದಂತೆ ನೀರಾವಿ ಮಳೆಯಾಗಿ ನಿರಂತರವಾಗಿ ಭೂಮಿಗೆ ಸುರಿಯಲಾರಂಭಿಸಿತು. ಇದರಿಂದ ಭೂಮೇಲ್ಮೈನ ತಗ್ಗು ಪ್ರದೇಶಗಳು ತುಂಬಿಕೊಂಡು ಸಾಗರಗಳು ಮತ್ತು ಸಮುದ್ರಗಳು ರಚನೆಯಾಗ್ತವೆ. ಈಗ ಜೀವಿಗಳು ಹೇಗೆ ಉಗಮ ಆದವು ಅಂತ ನೋಡೋಣ. ಸ್ನೇಹಿತರೆ, ಜೀವಿಗಳು ಮೊದಲು ಉಗಮವಾದದ್ದು ಸಾಗರಗಳಲ್ಲೇ. ಅದನ್ನು ಬಯೋಜೆನೆಸಿಸ್ ಅಂತ ಕರೀತಾರೆ. ಭೂಮಿ ಇನ್ನೂ ಬಿಸಿ ಇದ್ದಿದ್ದರಿಂದ ಹೈಡ್ರೋಥರ್ಮಲ್ ವೆಂಟ್ಸ್ಗಳ ಮೂಲಕ ನೀರು ಬಿಸಿಯಾಗಿ ಈ ಪ್ರಕ್ರಿಯೆಯಲ್ಲಿ ಮೊದಲ ಬಾರಿಗೆ ಅಜೈವಿಕ ವಸ್ತುವಿಂದ ಒಂದು ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ ರಚನೆಯಾಗುತ್ತೆ. ಈ ಆರ್ಗ್ಯಾನಿಕ್ ಕಾಂಪೌಂಡ್ನಿಂದ ಸೆಲ್ಫ್ ರೆಪ್ಲಿಕೇಟಿಂಗ್ ಮಾಲಿಕ್ಯೂಲ್ಸ್ಗಳು ಮುಂದೆ ಅಭಿವೃದ್ಧಿ ಹೊಂದಿ ಸೆಲ್ ಆಗಿ ಪರಿವರ್ತನೆಯಾಗುತ್ತೆ. ಅಂದರೆ ಮೊದಲ ಏಕಕೋಶ ಜೀವಿ ಉಗಮವಾಗುತ್ತೆ. ಇದನ್ನು ಪ್ರೋಕ್ಯಾರಿಯೋಟ್ ಅಂತ ಕರೀತಾರೆ. ಮುಂದೆ ಲಕ್ಷಾಂತರ ವರ್ಷಗಳು ಉರುಳಿದಂತೆ ಸಿಂಪಲ್ ಸೆಲ್ ನಿಸರ್ಗದ ಆಯ್ಕೆಯ ಪ್ರಕಾರ ಒಂದು ಸಂಕೀರ್ಣ ರಚನೆಯಾಗಿ ಅಭಿವೃದ್ಧಿಯಾಗುತ್ತೆ. ಏಕಕೋಶ ಜೀವಿಯಿಂದ ನೀರಿನಲ್ಲಿ ಸೈನೋಬ್ಯಾಕ್ಟೀರಿಯಾಗಳು, ಡಯಾಟಮ್ಸ್ಗಳು ಉಟ್ಕೊಳ್ತವೆ. ಇವುಗಳನ್ನು ಫೈಟೋಪ್ಲಾಂಕ್ಟನ್ಗಳು ಅಂತ ಕರೀತಾರೆ. ಇವು ಏಕಕೋಶ ಜೀವಿಗಳಾಗಿದ್ದರೂ ಸಹ ಕ್ಲೋರೋಫಿಲ್ಲನ್ನು ಹೊಂದಿರೋದ್ರಿಂದ ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಕ್ಸಿಜನನ್ನು ಬಿಡುಗಡೆಗೊಳಿಸ್ತವೆ. ಯಾವಾಗ ನೀರಿನಲ್ಲಿ ಆಕ್ಸಿಜನ್ ಸೇರ್ಕೊಳ್ತಾ ಹೋಯ್ತೋ ಆಗಿನಿಂದ ಜೀವಿಗಳ ಬೆಳವಣಿಗೆಗೆ ಹೆಚ್ಚು ವೇಗವನ್ನು ಪಡ್ಕೊಳ್ತವೆ. ಮುಂದೆ ನೀರಿನಲ್ಲಿ ವಿವಿಧ ರೀತಿಯ ಜೀವಿಗಳು ಅಭಿವೃದ್ಧಿ ಹೊಂದ್ತವೆ. ನೀರಿನಲ್ಲಿದ್ದ ಆಕ್ಸಿಜನ್ ಮುಂದೆ ವಾಯುಮಂಡಲಕ್ಕೆ ಬಿಡುಗಡೆಯಾದ್ರಿಂದ ನೀರಿನಲ್ಲಿ ಮಾತ್ರ ಇದ್ದ ಜೀವಿಗಳು ಭೂಮಿ ಮೇಲೆ ಬರೋದಕ್ಕೆ ಶುರು ಮಾಡ್ತವೆ. ಅವುಗಳನ್ನೇ ನಾವು ಉಭಯವಾಸಿಗಳು ಅಂತ ಕರೆಯೋದು. ನಂತರ ಜೀವಿಗಳು ವಿಕಾಸ ಹೊಂದಿದಂತೆ ಡೈನೋಸರ್ಗಳು, ಪಕ್ಷಿಗಳು, ಕೀಟಗಳು, ಹೀಗೆ ವಿವಿಧ ರೀತಿಯ ಪ್ರಾಣಿಗಳು ಹುಟ್ಕೊಳ್ತವೆ. ಹೀಗೆ ಕೆಲವು ರೀತಿಯ ಜೀವಿಗಳು ಮಾತ್ರ ವಾಸಿಸ್ತಿದ್ದ ಅವಧಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನೆಂದರೆ, ಒಂದು ದೊಡ್ಡ ಗಾತ್ರದ ಆಸ್ಟ್ರಾಯ್ಡ್ ಭೂಮಿಗೆ ಬಂದು ಅಪ್ಪಳಿಸ್ಬಿಡುತ್ತೆ. ಪರಿಣಾಮವಾಗಿ ಭೂಮಿ ಮೇಲಿದ್ದ 95%ಗಿಂತಲೂ ಹೆಚ್ಚು ಜೀವಿಗಳು ನಾಶ ಆಗಿಬಿಡ್ತವೆ ಫ್ರೆಂಡ್ಸ್. ಅವುಗಳಲ್ಲಿ ಮುಖ್ಯವಾಗಿ ಡೈನೋಸರ್ಗಳು. ಆದರೆ ಭೂಮಿ ಮೇಲೆ ಬಿಲ ಮಾಡಿಕೊಂಡು ವಾಸ ಮಾಡ್ತಿದ್ದ ಇಲಿ ರೀತಿಯ ಕೆಲವು ಜೀವಿಗಳು ಮಾತ್ರ ಉಳ್ಕೊಳ್ತವೆ. ಮತ್ತು ಈ ಭೂಮಿ ಮೇಲೆ ಮೊದಲಿನ ಥರನೇ ಆಗೋಕ್ಕೆ ಲಕ್ಷಾಂತರ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ನಂತರದ ಅವಧಿಯಲ್ಲಿ ಉಳಿದಿರೋ 5% ಜೀವಿಗಳು ಅಭಿವೃದ್ಧಿ ಹೊಂದಿ ಇತರ ಜೀವಿಗಳು ಎವಾಲ್ವ್ ಆಗ್ತವೆ. ಸ್ನೇಹಿತರೆ, ಭೂಮಿ ಮೇಲೆ ಡೈನೋಸರ್ಗಳು ನಾಶವಾಗೋ ಸಮಯಕ್ಕೆ ಮನುಷ್ಯ ಇನ್ನೂ ಹುಟ್ಟಿರಲಿಲ್ಲ. ಇನ್ನು ಮಾನವ ಹೇಗೆ ಎವಾಲ್ವ್ ಆದ ಅಂತ ನೋಡೋಣ. ಸ್ನೇಹಿತರೆ, ಮಂಗನಿಂದ ಮಾನವ ಅನ್ನೋದನ್ನು ನೀವು ಕೇಳಿರ್ತೀರ. ಆದರೆ ಅದು ಸತ್ಯ ಅಲ್ಲ. ಮಾನವ ಮತ್ತು ಕೋತಿಗಳು ಎರಡೂ ಏಪ್ಸ್ಗಳಿಂದ ಎವಾಲ್ವ್ ಆಗಿವೆ. ಏಪ್ಸ್ ಅಂದರೆ ಚಿಂಪಾಂಜಿಗಳು ಮತ್ತು ಗೋರಿಲ್ಲಾಗಳು. ಅಂದರೆ ಮನುಷ್ಯ, ಚಿಂಪಾಂಜಿ ಮತ್ತು ಕೋತಿಗಳು ಮೂಲದಲ್ಲಿ ಒಂದೇ ರೀತಿಯ ಪೂರ್ವಜರನ್ನು ಹೊಂದಿದ್ದರೂ ಸಹ ಸ್ವತಂತ್ರವಾಗಿ ಬೆಳವಣಿಗೆ ಆಗ್ತವೆ. ಮನುಷ್ಯ ಮತ್ತು ಕೋತಿಗಳ ಪೂರ್ವಜರಾದ ಮನುಷ್ಯರಂತೆಯೇ ಇದ್ದಂತಹ ಜೀವಿಗಳು ಮರದ ಮೇಲೆ ಕೋತಿಗಳ ರೀತಿ ವಾಸ ಮಾಡ್ತಿದ್ವು.
ಈ ಜೀವಿ ಪ್ರಾರಂಭದಲ್ಲಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಅಂದರೆ ಆಧುನಿಕ ಮಾನವ ಮೊದಲು ಕಾಣಿಸ್ಕೊಂಡದ್ದು ಆಫ್ರಿಕಾದಲ್ಲಿ. ಕಾಲಕ್ರಮೇಣ ವಾಯುಗುಣ ಹಾಗೂ ಪರಿಸರ ಬದಲಾದಂತೆ ಈ ಜೀವಿಯಿಂದಲೇ ಮನುಷ್ಯರು, ಕೋತಿಗಳು ಹಾಗೂ ಚಿಂಪಾಂಜಿಗಳು ಹುಟ್ಟುಕೊಂಡಿವೆ. ಸೊ ಆಗಿನಿಂದಾನೇ ಕೋತಿಗಳು, ಮನುಷ್ಯರು, ಚಿಂಪಾಂಜಿಗಳು ಸಪ್ರೇಟಾಗಿ ಎವಾಲ್ವ್ ಆಗ್ತಾ ಬಂದಿವೆ. ನಂತರ ಈ ಏಪ್ಸ್ಗಳಿಂದನೇ ಮನುಷ್ಯ ಎವಾಲ್ವ್ ಆಗ್ತಾ ಬಂದಿದ್ದಾನೆ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಮನುಷ್ಯ ಹಾಗೂ ಚಿಂಪಾಂಜಿಗಳು ಒಂದೇ ರೀತಿಯ ಜೀವಿಯಿಂದ ಉಗಮಗೊಂಡಿವೆ ಅಂತ. ಮನುಷ್ಯ ಕೋತಿಗಳಿಂದಾಗಲಿ, ಚಿಂಪಾಂಜಿಗಳಿಂದಾಗಲಿ, ಒರಾಂಗುಟನ್ಗಳಿಂದಾಗಲಿ ಹುಟ್ಟಿಲ್ಲ. ಏಪ್ಸ್ಗಳಿಂದ ಎವಾಲ್ವ್ ಆಗ್ತಾ ಹುಟ್ಕೊಂಡಿದ್ದಾನೆ. ಅಂದರೆ ಕೋತಿಗಳು, ಚಿಂಪಾಂಜಿಗಳು, ಒರಾಂಗುಟನ್ಗಳು, ಗೋರಿಲ್ಲಾಗಳು ಇವೆಲ್ಲವೂ ಮನುಷ್ಯರಿಗೆ ಹತ್ತಿರದ ಸಂಬಂಧಿಗಳಾಗ್ತವೆ ಹೊರತು ಮನುಷ್ಯನ ಉಗಮಕ್ಕೆ ಇವೇ ಮೂಲ ಅಲ್ಲ. ಅದರಿಂದಾನೇ ಮನುಷ್ಯ ಮತ್ತು ಚಿಂಪಾಂಜಿಗಳ DNA 99% ಮ್ಯಾಚ್ ಆಗಿಬಿಡುತ್ತೆ. ಸ್ನೇಹಿತರೆ, ಈ ಏಪ್ಸ್ಗಳಿಂದ ಪ್ರತ್ಯೇಕವಾಗಿ ಮನುಷ್ಯ ಹೇಗೆ ಎವಾಲ್ವ್ ಆದ ಅಂತ ನೋಡೋಣ. ಸುಮಾರು 40 ಲಕ್ಷ ವರ್ಷಗಳ ಹಿಂದೆ ಏಪ್ಸ್ಗಳು ಆಫ್ರಿಕಾದಿಂದ ವಿವಿಧ ಪ್ರದೇಶಗಳಿಗೆ ಆಹಾರಕ್ಕಾಗಿ ವಲಸೆ ಹೋಗ್ತಿರ್ತವೆ. ಹೀಗೆ ಪ್ರಯಾಣ ಮಾಡ್ತಾ ಮಾಡ್ತಾ 2 ಕಾಲುಗಳಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತವೆ. ಇದು ಮನುಷ್ಯ ಜಾತಿಯ ಬೆಳವಣಿಗೆಗೆ ಮೊದಲ ಹೆಜ್ಜೆ ಆಯಿತು. ಈ ಮಾನವ ರೀತಿಯ ಏಪ್ಸ್ಗಳನ್ನು ಆರ್ಡಿಪಿಥೆಕಸ್ ರೆಮಿಡಸ್ ಅಂತ ಕರೀತಾರೆ. ಇವು ಮುಂದಿನ 2 ಕಾಲುಗಳನ್ನು ಕೈಗಳ ರೀತಿ ಬಳಸೋದಕ್ಕೆ ಪ್ರಾರಂಭ. ಆದರೆ ಅವುಗಳ ಬ್ರೈನ್ ತುಂಬ ಚಿಕ್ಕ ಗಾತ್ರದಲ್ಲಿ ಇತ್ತು ಹಾಗೂ ಮೂತಿ ಮುಂದಕ್ಕೆ ಬೆಳವಣಿಗೆಯಾಗಿತ್ತು. ಜೊತೆಗೆ ಇವುಗಳ ದವಡೆ ಬಲಿಷ್ಠವಾಗಿ ಹಾಗೂ ದೊಡ್ಡದಾಗಿ ಇತ್ತು. ಈ ಜೀವಿಗಳು ಕಲ್ಲುಗಳನ್ನು ಆಯುಧಗಳಂತೆ ಬಳಸೋದಕ್ಕೆ ಪ್ರಾರಂಭಿಸ್ತವೆ. ಹೀಗೆ ಸ್ವಲ್ಪ ಮಟ್ಟಿಗೆ ಎವಾಲ್ವ್ ಆದ ಜೀವಿ ಗುಂಪಿನಲ್ಲಿ ಬೇಟೆಯಾಡೋದನ್ನು ಕಲ್ತ್ಕೊಳ್ಳುತ್ತೆ. ಇಷ್ಟು ಡೆವಲಪ್ ಆಗಿರೋ ಇವರನ್ನು ಹೋಮೋ ಎಬಿಲಿಸ್ ಅಂತ ಕರೀತಾರೆ. ಈ ಜೀವಿ ಬೆಳವಣಿಗೆ ಆಗ್ತಾ ಆಗ್ತಾ ಈಗಿರುವ ಮನುಷ್ಯನ ರೀತಿ ದೇಹ ಬದಲಾಗುತ್ತೆ. ಆದರೆ ಬ್ರೈನ್ ಮತ್ತು ದವಡೆ ಭಾಗಗಳು ಹಾಗೇ ಇರುತ್ತವೆ. ಹಸಿ ಮಾಂಸ ತಿಂದಿದ್ದ ಇವನು ಕಾಡ್ಗಿಚ್ಚಿನಿಂದ ಸುಟ್ಟು ಹೋದ ಪ್ರಾಣಿಗಳ ಮಾಂಸವನ್ನು ತಿಂದಾಗ ಅದು ಹೆಚ್ಚು ರುಚಿಯಾಗಿ ಹಾಗೂ ಸಾಫ್ಟಾಗಿ ಇದ್ದುದು ಅವರಿಗೆ ಇಷ್ಟ ಆಗಿಬಿಡುತ್ತೆ. ಆದರೆ ಇವರಿಗೆ ಬೆಂಕಿಯನ್ನು ಹೊತ್ತಿಸುವುದು ಹೇಗೆ ಅಂತ ಗೊತ್ತಿರಲಿಲ್ಲ. ಕಾಲ ಕಳೆದಂತೆ ಕಲ್ಲುಗಳನ್ನು ಉಜ್ಜಿ ಬೆಂಕಿಯನ್ನು ಹೊತ್ತಿಸ್ಬೋದು ಅಂತ ತಿಳ್ಕೊಂಡು ಮಾಂಸವನ್ನು ಬೇಯಿಸಿ ತಿನ್ನಲು ಪ್ರಾರಂಭಿಸ್ತಾರೆ. ಹೀಗೆ ಸಾಫ್ಟಾಗಿ ಇದ್ದ ಮಾಂಸವನ್ನು ತಿನ್ನೋಕೆ ಬಲಿಷ್ಠವಾದ ದವಡೆಗಳ ಅಗತ್ಯ ಇರೋದಿಲ್ಲ. ಇದರಿಂದಾಗಿ ಅವರ ದವಡೆಗಳ ಗಾತ್ರ ಕಡಿಮೆ ಆಗ್ತಾ ಬರುತ್ತೆ. ನಂತರ ಈ ಮಾನವನ ಮೆದುಳು ಅಭಿವೃದ್ಧಿ ಹೊಂದಿ ಆಲೋಚಿಸುವ ಸಾಮರ್ಥ್ಯವನ್ನು ಪಡ್ಕೊಳ್ತಾನೆ. ಹೀಗೆ ಎವಾಲ್ವ್ ಆದ ಜೀವಿಯನ್ನು ಹೋಮೋ ನಿಯಾಂಡರ್ತಲೆನ್ಸಿಸ್ ಅಂತ ಕರೀತಾರೆ. ಈ ಹಂತದಿಂದ ಮನುಷ್ಯ ಸ್ವತಂತ್ರವಾಗಿ ಆಲೋಚಿಸಲು ಪ್ರಾರಂಭಿಸ್ತಾನೆ. ಹೀಗೆ ಲಕ್ಷಾಂತರ ವರ್ಷಗಳ ನಂತರ ಈ ಮಾನವನನ್ನು ಹೋಮೋಸೆಪಿಯನ್ ಅಂತ ಕರೀತಾರೆ. ಅಂದರೆ ಬುದ್ಧಿವಂತ ಎಂದು ಅರ್ಥ. ಈ ಹೋಮೋಸೆಪಿಯನ್ ಜಾತಿಗೆ ಸೇರಿದವರೇ ನಾವು, ನೀವೆಲ್ಲ. ಆಗ ಅವುಗಳ ಸಂಖ್ಯೆ ಕೆಲವೇ ಲಕ್ಷಗಳಲ್ಲಿ ಇತ್ತು. ಹೀಗೆ ಹೋಮೋಸೆಪಿಯನ್ಗಳು ಗುಂಪು ಗುಂಪಾಗಿ ವಾಸ ಮಾಡ್ತಿದ್ದರಿಂದ ತಮ್ಮ ಭಾವನೆಗಳನ್ನು ಇತರರ ಜೊತೆ ಶಬ್ದಗಳಲ್ಲೇ ಹಂಚಿಕೊಳ್ತಿದ್ರು. ಇದರಿಂದ ಅಂದಿನವರೆಗೆ ಮಾತು ಬರದ ಇವರಿಗೆ ನಿಧಾನವಾಗಿ ವೋಕಲ್ ಕಾರ್ಡ್ನಲ್ಲಿ ಬದಲಾವಣೆ ಉಂಟಾಗಿ ನಂತರ ಭಾಷೆಗಳನ್ನ ಕಲ್ತ್ಕೊಳ್ತಾರೆ. ಹೀಗೆ ಈ ಜನರು ಆಫ್ರಿಕಾದಿಂದ ವಿವಿಧ ಭಾಗಗಳಿಗೆ ವಲಸೆ ಹೋಗ್ತಾರೆ. ಪರಿಣಾಮವಾಗಿ ಭೂಮಿಯ ಎಲ್ಲ ಭಾಗಗಳಲ್ಲೂ ಮಾನವ ವಾಸ ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಸ್ನೇಹಿತರೆ, ಈ ಹೋಮೋಸೆಪಿಯನ್ಗಳು ವಿವಿಧ ರೀತಿಯ ವಾಯುಗುಣದಲ್ಲಿ ವಾಸ ಮಾಡ್ತಿದ್ರಿಂದ ವಿವಿಧ ಬಣ್ಣಗಳನ್ನು ಹೊಂದುತ್ತಾ ಡೆವಲಪ್ ಆಗ್ತಾರೆ. ಅವರು ತಿಂದು ಬಿಸಾಕಿದ ಹಣ್ಣುಗಳಿಂದ ಮೊಳಕೆ ಒಡೆಯುವುದನ್ನು ನೋಡಿ ಕೃಷಿಯನ್ನು ಕಲ್ತ್ಕೊಳ್ತಾರೆ. ಅಲ್ಲಿಯವರೆಗೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಿದ್ದ ಅವರು ನದಿ ತಟಗಳಲ್ಲಿ ಕೃಷಿಯನ್ನು ಆರಂಭಿಸಿ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಬೆಳವಣಿಗೆ ಹೊಂದಿದ ಮಾನವ ಚಕ್ರಗಳನ್ನು ಕಂಡುಹಿಡಿದು ಅವುಗಳಿಗೆ ಬಂಡಿಗಳನ್ನು ಕಟ್ಟಿ ಪ್ರಾಣಿಗಳಿಂದ ಅವುಗಳನ್ನು ಎಳೆಸ್ತಾನೆ. ಕಾಲಕ್ರಮೇಣ ಮನುಷ್ಯ ಅತಿ ಬುದ್ಧಿವಂತನಾಗಿದ್ದರಿಂದ ತಮ್ಮ ಕುಟುಂಬಗಳನ್ನ ರಕ್ಷಿಸಲು ನಾಯಕರು ಹುಟ್ಟಿಕೊಳ್ತಾರೆ. ಮುಂದೆ ಇದೇ ನಾಯಕರು ರಾಜರುಗಳಾಗಿ ಸಾಮ್ರಾಜ್ಯಗಳನ್ನ ನಿರ್ಮಿಸ್ಕೊಳ್ತಾರೆ. ಇನ್ನು ಮಾನವ ಇಷ್ಟೆಲ್ಲ ಡೆವಲಪ್ ಆದರೂ ಕೆಲವು ಪ್ರದೇಶಗಳ ಜನರು ಇನ್ನೂ ಆದಿವಾಸಿಗಳ ರೀತಿಯ ಬದುಕ್ತಿದ್ದಾರೆ. ಉದಾಹರಣೆಗೆ ಅಂಡಮಾನ್ ನಿಕೋಬಾರ್ನಲ್ಲಿರುವಂತಹ ಆದಿವಾಸಿಗಳಾದ ವಂಗೆ, ಜರವಾ, ಶಾಂಪೆನ್, ಸೆಂಟಿನೆಲ್. ಅದರಲ್ಲೂ ಸೆಂಟಿನೆಲ್ಲರು ಪ್ರತ್ಯೇಕವಾದ ದ್ವೀಪಗಳಲ್ಲಿ ವಾಸ ಮಾಡ್ತಾರೆ. ಇವರಿಗೆ ಮನುಷ್ಯರನ್ನ ಕಂಡ್ರೆ ಆಗೋದಿಲ್ಲ. ಅವರು ಇನ್ನೂ ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಬದುಕ್ತಿದ್ರೋ ಈಗಲೂ ಹಾಗೇನೇ ಬದುಕ್ತಿದ್ದಾರೆ. ಭಾರತ ಸರ್ಕಾರ ಸೆಂಟಿನೆಲ್ಲರು ಇರುವ ದ್ವೀಪಗಳಿಗೆ ನಾವು ಹೋಗೋದನ್ನು ನಿಷೇಧ ಮಾಡಿದೆ. ಸ್ನೇಹಿತರೆ, ಇದು ಮಾನವನ ಉಗಮ ಹಾಗೂ ಬೆಳವಣಿಗೆಯ ಕತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.